ನಿಮ್ಗೆಲ್ಲರನ್ನೂ ಕರಿಬೇಕಾದ್ರೆ ಎಲೆ ಅಡಿಕೆ ಕೊಟ್ಟು 10,000 ರೂಪಾಯಿ ಕಾಣಿಕೆ ಕೊಡ್ತೀವಿ ಬರಬೇಕು ಅಂತೇಳಿ ಅಗಾವ ಎಲೆ ಅಡಿಕೆ ಕೊಟ್ಟಾಗ ಹೋಗುವಂಥ ಕಲಾವಿದರು ಇಲ್ಲಿ ಯಾರು ನಿಮಗೆ ವಿಡಿಯೋಗಳ ಕೊಟ್ಟಿಲ್ಲ. ಆದರೂ ನೀವೆಲ್ಲರೂ ಓಡೋರ್ತಾ ಯಾಕೆ ಬಂದಿರಂತಂದ್ರೆ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಹಲವಾರು ಪ್ಲ್ಯಾಟ್ಫಾರ್ಮ್ಗಳು. ಸೊ ಇವತ್ತಿನ ಕಲಾವಿದ ಅಂದರೆ ಯಾವೊಬ್ಬ ಕ್ರಾಂತಿಕಾರಿಕಿನ ಕಮ್ಮಿ ಇಲ್ಲ ಅಂತ ನಂದು ಭಾವನೆ. ಯಾಕಂತಂದರೆ ನಮ್ಮಲ್ಲಿ ಆ ಒಂದು ಸಮಾಜನ ತಿದ್ದುವಂಥ ಒಂದು ಜವಾಬ್ದಾರಿ ಆಗಿರ್ಬೋದು, ಅಂಥ ಶಕ್ತಿ ತಮ್ಮಲ್ಲಿದೆ. ಯಾಕಂದ್ರೆ ತಮ್ಮ ಒಂದು ಹಿಂಬಾಲಕರಾಗಿರ್ಬೋದು, ತಮ್ಮ ಒಂದು ಫ್ಯಾನ್ಸ್ ಆಗಿರ್ಬೋದು. ಸೊ ಅವ್ರನ್ನ ತಿದ್ದುವಂಥ ಕೆಲಸ ಒಂದು ಕಲೆ ಮುಖಾಂತರ ತಮ್ಮ ಒಂದು ಕಲೆಯನ್ನು ತಾವು ಹೆಂಗೆ ಪ್ರದರ್ಶನ ಮಾಡ್ತೀರಿ ಅದರ ಮುಖಾಂತರ ಸಮಾಜಕ್ಕೆ ತಿದ್ದುವಂಥ ಒಂದು ಜವಾಬ್ದಾರಿ ಕೂಡ ತಮ್ಮ ಮೇಲದ. ನಮಸ್ಕಾರ. ಇವತ್ತು ಗೋಕಾಕ ನಗರದಲ್ಲಿ ಪಂಡಿತ್ ಗವಾಯಿಗಳ ಆಶೀರ್ವಾದದೊಂದಿಗೆ ಸಂಗೀತ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರು ಕೂಡ ತುಂಬ ದೂರದಿಂದ ಆಗಮಿಸಿದ್ದಾರೆ. ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ ಎಲ್ಲ ಕಲಾವಿದರಿಗೂ ಅತಿಥಿ ಮೋಹನರಿಗೂ ಕೂಡ ತುಂಬ ಧನ್ಯವಾದಗಳು. ಆತ್ಮೀಯರೇ, ಇಂದು ಗೋಕಾಕ್ ನಗರದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ 5ನೇ ವರ್ಷದ ಒಂದು ಜಾತ್ರಾ ಮಹೋತ್ಸವವನ್ನು ನಮ್ಮ ಕಲಾ ಬಳಗದವರು ಸಾಕಷ್ಟು ಅದ್ಧೂರಿಯಾಗಿ ಇಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಒಬ್ಬ ನಮ್ಮ ಗುರುಗಳಾದ ಕಲ್ಲಯ್ಯಜ್ಜನವರು ಗದಗಿನಿಂದ ಆಗಮಿಸಿ ನಮ್ಮ ಎಲ್ಲ ಕಲಾ ಬಳಗಕ್ಕೆ ಆಶೀರ್ವಾದ ಮಾಡಲು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲ ಈ ನಮ್ಮ ನಾಡಿನ ಸರ್ವ ಕಲಾವಿದರು ಇಲ್ಲಿ ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದಾರಂಥ ಇದು 5ನೇ ವರ್ಷದ ಸಂಗೀತ ಜಾತ್ರೆ ಕಾರ್ಯಕ್ರಮ. ವರ್ಷದಕ್ಕಿಂತ ಈ ವರ್ಷ ಅತಿ ಅದ್ಧೂರಿಯಿಂದ ಜಾತ್ರೆಯನ್ನು ನೆರವೇರಿಸಿದ ಎಲ್ಲ ನಮ್ಮ ಭಾಗದ ಕಲಾವಿದರು ಕೂಡಿ ಈ ಜಾತ್ರೆಯನ್ನು ಒಳ್ಳೆಯ ರೀತಿಯಿಂದ ವಿಜೃಂಭಣೆಯಿಂದ ಮತ್ತು ಈ ವರ್ಷ ಗಾನವಾಗಿ ಪಂಚಾಕ್ಷರಿ ಅಜ್ಜಾರನ್ನ ಆಹ್ವಾನಿಸಿದೆವು. ಎಲ್ಲ ಕಲಾವಿದರು ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೆಸುತ್ತಿದ್ದೇವೆ.